ಗುಡ್ ಮಾರ್ನಿಂಗ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನೊಂದು ಇಡ್ಲಿ ರೆಸಿಪಿ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಇಡ್ಲಿ ತುಂಬ ಸಾಫ್ಟ್ ಆಗ್ತದೆ. ಈ ಇಡ್ಲಿ ನಾನು ಸೌತ್ ಇಂಡಿಯನ್ಸ್ನವರಿಗೆ ಬೆಳಗಾದ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಫೇವ್ರೆಟ್. ಸೊ ಅವ್ರಿಗೆ ಅದಕ್ಕಾಗಿ ನಾವು ಯಾವಾಗಲೂ ಇಡ್ಲಿ ದೋಸೆ ಮಾಡ್ತಾ ಇರ್ತೇವೆ. ಈ ಇಡ್ಲಿಗೆ ನಾನೊಂದು ಸ್ಪೆಷಲ್ ನೀರು ಹಾಕಿದ್ದೇನೆ. ಕಿಚನಲ್ಲಿ ಸಿಕ್ಕುವ ಒಂದು ಸ್ಪೆಷಲ್ ವಾಟ್ರನ್ನು ಯೂಸ್ ಮಾಡಿ ನಾನು ಇವತ್ತಿದ್ದೀನಿ ಇಡ್ಲಿ ಮಾಡಿದ್ದೇನೆ. ಉದ್ದು ಕಡಿಮೆ ಹಾಕಿದ್ದೇನೆ. ಕಲರ್ ವೈಟ್ ಉಂಟು, ಸಾಫ್ಟ್ ಉಂಟು ನೋಡಿ. ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸಾಫ್ಟ್ ಉಂಟಂತ. ಈ ರೆಸಿಪಿಗೆ ಕೆಲವು ಟಿಪ್ಸ್ ಉಂಟು, ಅದನ್ನು ನೀವು ಕ್ಲಿಯರಾಗಿ ಫಾಲೋ ಮಾಡಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ರೆಸಿಪಿಯನ್ನು ಶೇರ್ ಮಾಡಿ. ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೇಳಿ ಈ ನನ್ನ ಇಡ್ಲಿ ರೆಸಿಪಿಯನ್ನು. ಈಗ ಸಾಫ್ಟ್ ಆದ ಸ್ಪೆಷಲ್ ವಾಟ್ರಲ್ಲಿ ಹೇಗೆ ಇಡ್ಲಿ ಮಾಡೋದು, ಅದು ಪ್ರಪೋರ್ಷನೇಟಾಗಿ ಯಾವುದನ್ನೆಲ್ಲ ಎಷ್ಟೆಷ್ಟು ಹಾಕಬೇಕು ಅದನ್ನು ನಾನು ಈಗ ಕ್ಲಿಯರಾಗಿ ತೋರಿಸ್ಕೊಡ್ತೇನೆ. ನೀವು ಕ್ಲಿಯರಾಗಿ ನೋಡಿ. ನಾನೀಗ ಪ್ರಪೋರ್ಷನ್ ಹಾಕ್ತೇನೆ, ಬನ್ನಿ ನೋಡಿ. ಈಗ ನೋಡಿ, ನಾನು ಮೊದಲಿಗೆ ಇಡ್ಲಿ ರೈಸ್ ತೊಗೊಂಡಿದ್ದೇನೆ. ಈಗ 2 ಕಪ್ ನಾನಿಲ್ಲಿ ಇಡ್ಲಿ ರೈಸ್ ತಗೊಳ್ತೇನೆ. ಇಡ್ಲಿ ರೈಸ್ ಅಂತ ಸಿಗ್ತದೆ ಎಲ್ಲ ಮಾಲ್ಗಳಲ್ಲಿ, ಅದನ್ನು 2 ಕಪ್ ತಗೊಳ್ಳಿ. ಆ 2 ಕಪ್ ಇಡ್ಲಿ ರೈಸನ್ನು ನೀವು ನೆನೆಸಿಡಬೇಕು. ಒಂದು 5 ರಿಂದ 6 ಗಂಟೆ ನೆನೆಸಿಡಬೇಕು. ಆ ಇಡ್ಲಿ ರೈಸನ್ನು ಉಂಟು ನೋಡಿ, ಒಂದು 2-3 ಸಲ ಅಲ್ಲದೆ 4 ಸಲ ಚೆಂದ ಮಾಡಿ ತೊಳೆದು ಅದು ಸ್ಟಾರ್ಚ್ ಎಲ್ಲ ತೆಗೆದು ಒಂದು 4 ರಿಂದ 5 ಗಂಟೆ ನೆನೆಸಿಡಿ. ಈಗ ಚಳಿ ಇರಲಿಕ್ಕೋಗಿ ಸ್ವಲ್ಪ ನೆನೆಸಿಟ್ರೆ ಅದಷ್ಟು ಒಳ್ಳೆಯದು. ಈಗ ಇದರ ಜೊತೆ ನಾನು ಈಗ ನೆಕ್ಸ್ಟ್ ಐಟಮ್ ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಅರ್ಧ ಕಪ್ಪಿನಷ್ಟು ಈ ಇಡ್ಲಿ ರೈಸಿನ ಜೊತೆಗೆ ಇನ್ನೊಂದು ನಾನು ಉದ್ದು ತಗೊಳ್ತೇನೆ. ಅರ್ಧ ಕಪ್ಪು ಉದ್ದು, ಅದು ನೀವು ಬೇಳೆಕಾಳಿನ ಉದ್ದು ಆಗ್ಬೋದು, ಇಡೀ ಉದ್ದು ಆಗ್ಬೋದು, ಯಾವುದು ಉದ್ದು ಆಗ್ತದೆ. ಅರ್ಧ ಕಪ್ ಉದ್ದು ತಗೊಳ್ತೇನೆ. ಈ ಉದ್ದಿನ ಜೊತೆ ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಮೆಂತೆಕಾಳು ತಗೊಳ್ತೇನೆ. ಆ ಮೆಂತೆಕಾಳು ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ, ಅದು ಆರೋಗ್ಯಕ್ಕೂ ತಂಪು ಕೊಡ್ತದೆ. 3 ಟೇಬಲ್ ಸ್ಪೂನ್ ಸಾಬಕ್ಕಿ ಹಾಕ್ತೇನೆ. ಇಡ್ಲಿಗೆ ಕಲರು ವೈಟ್ ಕೊಡ್ತದೆ, ಇಡ್ಲಿಯನ್ನು ಮತ್ತು ಸಾಫ್ಟ್ ಮಾಡ್ತದೆ. ಈ ಚಳಿಗಾಲದಲ್ಲಿ ತುಂಬ ಜನರದ್ದು ಇಡ್ಲಿ ಗಟ್ಟಿ ಆಗ್ತದೆ ಒಂದು ಕಂಪ್ಲೇಂಟ್ ಉಂಟು. ಬಟ್ ಇದರಲ್ಲಿ ಈ ಸಾಬುದಾನದಲ್ಲಿ ಮತ್ತು ಉದ್ರಲ್ಲಿ ಇನ್ನೊಂದು ಟಿಪ್ಸೇ ಹೇಳ್ತೇನೆ ನಿಮಗೆ. ಈ ಉದ್ದನ್ನು ಮತ್ತು ಸಾಬುದಾನ ನೆನೆಸ್ತೇವಲ್ಲ ನಾವು, ಅದನ್ನು 2 ಸಲ ತೊಳೆದು ಬಿಟ್ಟು ಆ ನೀರು ಹಾಕಿಡ್ತೇವಲ್ಲ ನೆನೆಸಲಿಕ್ಕೆ, ಅದೇ ನೀರಲ್ಲಿ ಉದ್ದನ್ನು ನೀವು ಮಾತ್ರ ಕಡಿಬೇಕು. ಇದೇ ಒಂದು ಫಸ್ಟ್ ಟಿಪ್ಸ್. ಇಡ್ಲಿ ರೈಸನ್ನು ನೀವು 3-4 ಸಲ ತೊಳೀರಿ, ತೊಂದರೆ ಇಲ್ಲ. ಬಟ್ ಉದ್ದನ್ನು ನೆನೆಸಿಟ್ಟದಲ್ಲಿ 2 ಸಲ ಉದ್ದನ್ನು ತೊಳೆದುಬಿಟ್ಟು ಆ ನೆನೆಸಿಟ್ಟ ನೀರಲ್ಲೇ ನಾವು ಇಡ್ಲಿ ಮಾಡಿದರೆ ಉಂಟಲ್ಲ, ಹಾಗೆ ಇಡ್ಲಿ ಸಾಫ್ಟ್ ಬರ್ತದೆ. ಮತ್ತು ಚಳಿಗಾಲದಲ್ಲಿ ಉದ್ದನ್ನು ನಾವು ಕಡ್ದ ಹಿಟ್ಟನ್ನು ಒಂದು 6 ಗಂಟೆ ನೆನೆಸಿಟ್ಟರೆ, 6 ಗಂಟೆ ನೀವು 8 ಗಂಟೆ ರುಬ್ಬಿಟ್ರೆ ಅದೇನು ಫರ್ಮೆಂಟೇಷನ್ ಆಗೋದಿಲ್ಲ ಬೇಗ. ಈಗ 10 to 12 hours ನಾವು ಫರ್ಮೆಂಟೇಷನ್ಗೆ ಇಡಲೇಬೇಕಾಗ್ತದೆ. ಆದ್ದರಿಂದ ಈಗ ನಾನು ಮೊದಲಿಗೆ ಈ ಇಡ್ಲಿ ರೈಸನ್ನು ಮತ್ತು ಉದ್ದನ್ನು ಒಂದು 5 ರಿಂದ 5 ಗಂಟೆ ನೆನೆಸಿರ್ತೇನೆ. ಸಾಯಂಕಾಲ ಇದನ್ನು ರುಬ್ಬಿ ಇದು ಹೇಗೆ ಬಂತಂತ ನಿಮಗೆ ತೋರಿಸ್ತೇನೆ. ಈಗ ಸಾಯಂಕಾಲ 6 ಗಂಟೆ ಆಗಿದೆ. ನಾನೀಗ ಮಿಕ್ಸಿ ಜಾರನ್ನು ತೊಳೆದು ತಂದಿದ್ದೇನೆ. ಮೊದಲಿಗೆ ಉದ್ದು, ಮೆಂತೆ, ಸಾಬುದಾನ ನೆನೆಸಿಟ್ಟಿದ್ದೇವೆ ನೋಡಿ, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ನುಣ್ಣಗೆ ರುಬ್ಬಬೇಕು. ನೀರು ನೋಡಿ, ಅದೇ ನೀರಲ್ಲಿ ನಾನು ಅದನ್ನು ಉದ್ದನ್ನು ಕಟ್ಕೊಂಡು ಬರ್ತೇನೆ, ಗ್ರೈಂಡ್ ಮಾಡ್ತಾ ಇರ್ತೇನೆ. ಯಾಕಂದರೆ ನಾನು ಆಗ ಹೇಳಿದ್ದೇನಲ್ಲ ನಿಮಗೆ, ಉದ್ದಿನ ನೀರಲ್ಲೇ ನಾವು ಅದು ಸ್ಟಾರ್ಚ್ ಎಲ್ಲ ಸಿಕ್ಕಿ ಇಡ್ಲಿಯನ್ನು ಮತ್ತು ಸಾಫ್ಟ್ ಮಾಡ್ತೇವೆ. ಯಾವ ಇಡ್ಲಿ ಮಾಡೋದು ಇದೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿ. ಈ ಉದ್ದಿನ ಜೊತೆ ನಾನು ಅರ್ಧ ಕಪ್ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿ ಆದರೆ ನೀವು ಉದ್ದು ನೆನೆಸುವಾಗಲೇ ನೆನೆಸಿದ್ದೀನಿ ಸಪ್ರೇಟಾಗಿ. ಇದು ನಂದು ತೆಳು ಅವಲಕ್ಕಿ. ಸೊ ಈ ಅವಲಕ್ಕಿಯನ್ನು ಅರ್ಧ ಲೋಟ ಅವಲಕ್ಕಿಯನ್ನು ಇದಕ್ಕೆ ಹಾಕ್ತೇನೆ. ಈ ಗ್ರೈಂಡ್ ಮಾಡುವಾಗ ಅದರ ಜೊತೆ ಈ ಅವಲಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ. ನುಣ್ಣಗೆ ಇರಬೇಕು ನೋಡಿ. ಹಿಟ್ಟು ನೋಡಿ ಎಷ್ಟು ದಪ್ಪ ಉಂಟು ನೋಡಿ. ನೀರು ಎಕ್ಸ್ಟ್ರಾ ಎಲ್ಲ ಹೆಚ್ಚು ಹಾಕಲಿಕ್ಕೆ ಹೋಗಬೇಡಿ. ನಾವೊಂದು ಸ್ಪೆಷಲ್ ವಾಟ್ರ್ ಹಾಕ್ಲಿಕ್ಕೆ ಉಂಟಲ್ಲ, ಅದನ್ನು ನಾನೀಗ ರುಬ್ಬಿ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ. ಈಗ ಫಸ್ಟ್ ಯಾವಾಗಲೂ ಉಂಟಲ್ಲ, ಉದ್ದನ್ನೇ ಮಿಕ್ಸಿ ಜಾರಿಗೆ ಹಾಕಬೇಕು ನೀವು ಮಿಕ್ಸಿ ಕಡಿಯುವಾಗ. ಯಾಕಂದರೆ ಉದ್ದಲ್ಲಿ ಮೆಂತೆ ಕಾಳೆಲ್ಲ ಅದನ್ನು ಹಿಡ್ಕೊಂಡಿರ್ತದೆ ಜಾರಲ್ಲಿ. ಅಕ್ಕಿ ಹಾಕಿದ ಕೂಡ ಅದು ಕ್ಲೀನಾಗಿ ಬರ್ತದೆ. ಸೆಕೆಂಡ್ ಟೈಮ್ ನಾನೀಗ ಅಕ್ಕಿ ಕರೆದುಬಿಟ್ಟು ಅದನ್ನು ನುಣ್ಣಗೆ ಅರ್ದು ತಂದಿದ್ದೇನೆ. ದಪ್ಪ ಉಂಟು ಹಿಟ್ಟು. ಪುನಃ ರಿಪೀಟ್ ಮಾಡ್ತೀನಿ, ಹಿಟ್ಟನ್ನು ತೆಳು ಮಾಡಲಿಕ್ಕೆ ಹೋಗಬೇಡಿ, ಆ ವಾಟ್ರ್ ಹಾಕಲಿಕ್ಕೆ ಉಂಟಂತ. ಈಗ ಹಿಟ್ಟಿಗೆ ನಾನು ಆ ವಾಟ್ರನ್ನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಒಂದು ಗ್ಲಾಸ್ ಈ ಹಿಟ್ಟಿನಲ್ಲಿ ಉಂಟು ನೋಡಿ, ಇದನ್ನು ಉದ್ದಿನ ನಾನು ಹಿಟ್ಟಿಗೆ ಈಗ ಯಾವ ನೀರನ್ನು ನಾನು ಎಕ್ಸ್ಟ್ರಾ ವಾಟ್ರನ್ನು ನಾನು ಯಾವುದನ್ನು ಸೇರಿಸೋದಿಲ್ಲ. ಈಗ ಮೊದಲಿಗೆ ನಾನು ನಿಮಗೆ ಆ ವಾಟ್ರನ್ನು ತೋರಿಸ್ತೇನೆ ನೋಡಿ. ಈ ಬಾಟ್ಲಲ್ಲಿ ನಾನು ಮುಂಚಿನ ದಿವಸ, ಇವತ್ತು ಇಡ್ಲಿ ಕಡಿತೇನೆ ಆದರೆ ನಿನ್ನೆ ಒಂದು ಕಾಯಿ ಹೊಡಿತೇನೆ. ಸೌತ್ ಇಂಡಿಯನ್ಸ್ ಎಲ್ಲ ಅಡುಗೆಗೂ ಕಾಯಿ ಯೂಸ್ ಮಾಡ್ತಾರೆ. ಆ ಕಾಯಿ ಒಡೆದ ನೀರನ್ನು ಒಂದು ಬಾಟ್ಲಿಗೆ ಹಾಕಿಟ್ಟು 1 ಸ್ಪೂನ್ ಶುಗರ್ ಹಾಕಿ ಲಿಡ್ ಮುಚ್ಚಿ ಇಡ್ತೇನೆ.
ನೆಕ್ಸ್ಟ್ ಡೇ ಇಡ್ಲಿಗೂ ಹಾಕ್ಬೋದು, ನೀವು ದೋಸೆಗೂ ಹಾಕ್ಬೋದು. ಇದು ನಿಜ, ಈ ವಾಟ್ರ್ ಉಂಟಲ್ಲ ಒಳ್ಳೆಯದಾಗ್ತದೆ. ಕಳ್ಳು ಇಲ್ಲಿ ಸಿಗ್ತದೆ, ಶೇಂದಿ ಅಂತ, ಅದರ ಆಪ್ಷನಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು. ಎಲ್ಲ ಸಿಟಿಯಲ್ಲಿ ಕಳ್ಳು ಶೇಂದಿ ಸಿಕ್ಕುವುದಿಲ್ಲ. ಆಗ ನಾವು ಕಾಯಿ ನೀರುಂಟಲ್ಲ ವೇಸ್ಟ್ ಮಾಡೋ ಬದಲು ಇದನ್ನೊಂದು ಸಕ್ಕರೆ ಹಾಕಿ ಇಟ್ಟು ಅದು ಫರ್ಮೆಂಟ್ ಆಗಿರ್ತದೆ. ಆಗ ನೆಕ್ಸ್ಟ್ ಡೇ ಆಗುವಾಗ ಅದನ್ನು ನಾವು ಹಿಟ್ಟಿಗೆ ಹಾಕಿದರೆ, ನೀವು ಈನೋ, ಸೋಡಾ, ಸಾಲ್ಟ್ ಇದು ಯಾವುದನ್ನು ಹಾಕಬೇಕಾಗಿಲ್ಲ ಇದಕ್ಕೆ, ಇಡ್ಲಿಗೆ ಸಾಫ್ಟ್ ಬರಲಿಕ್ಕೆ. ಸೊ ಈಗ ಇದನ್ನು ನಾನು ಈ ವಾಟ್ರನ್ನು ಈ ಬ್ಯಾಟ್ರಿಗೆ ಹಾಕಿ ಚೆಂದ ಮಾಡಿ ಈಗ ಕಲಿಸ್ತೇನೆ. ಅರ್ಧ ಕಪ್ ಇರ್ತದೆ ಒಂದು ಕಾಯಲ್ಲಿ, ಅರ್ಧ ಕಪ್ ವಾಟ್ರ್ ನಿಮಗೆ ಸಿಗ್ತದೆ ನೋಡಿ. ಸ್ವಲ್ಪನೇ ಹಾಕಿ ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ತೇನೆ. ಆಗ ಅದು ಹಿಟ್ಟಿಗೆ ಒಳ್ಳೆ ಹೊಂದಿಕೊಳ್ತದೆ. ಈ ಇದುಂಟಲ್ಲಿ ಇದನ್ನು ನಾವಾಗ ಈ ನೀರು ಹಾಕಿದರೆ ನೀವು ನೆಕ್ಸ್ಟ್ ಡೇ ನಾವೇನು ಏನೂ ಹಾಕಬೇಕಾಗಿಲ್ಲ, ಸೋಡಾ ಹಾಕಬೇಕಾಗಿಲ್ಲ, ಈಸ್ಟ್ ಕೂಡ ಹಾಕಬೇಕಾಗಿಲ್ಲ. ಕೆಲವರಿಗೆ ನಾನು ಈಸ್ಟ್ ಹಾಕಿ ಎಲ್ಲ ಇಡ್ಲಿ ಮಾಡಿ ತೋರಿಸಿದ್ದೇನೆ. ಬಟ್ ಕೆಲವರಿಗೆ ಈಸ್ಟಿನ ಸ್ಮೆಲ್ ಆಗೋದಿಲ್ಲ ಅಂತೆಲ್ಲ ಕೆಲವ್ರದ್ದು ಕಂಪ್ಲೇಂಟ್ ಇರ್ತದೆ. ಸೊ ಅಂಥವರು ಈ ವಾಟ್ರನ್ನು ಯೂಸ್ ಮಾಡ್ಬೋದು. ಇದನ್ನು ನಾನು ಕಂಪ್ಲೀಟ್ ಅರ್ಧ ಕಪ್ಪು ವಾಟ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು, ಉಪ್ಪು ಮಾತ್ರ ನಾನು ಈಗ ಹಾಕೋದಿಲ್ಲ. ಬೆಳಗಾತ ಇಡ್ಲಿ ಮಾಡುವಾಗ ನಾನು ಉಪ್ಪು ಹಾಕಿ ನಿಮಗೆ ಇಡ್ಲಿ ತಟ್ಟೆಗೆ ಹಾಕಿ ಬೇಯಿಸಿಯೂ ನಾನು ನಿಮಗೆ ಇಡ್ಲಿ ಹೇಗೆ ಬಂತಂತ ತೋರಿಸ್ತೇನೆ ನೋಡಿ. ಚೆಂದ ಮಾಡಿ ಕಲಸಿಬಿಟ್ಟು, ಹಿಟ್ಟು ನೋಡಿ ದಪ್ಪ ಇರಬೇಕು, ಅದನ್ನು ನೆನಪಿಟ್ಕೊಳ್ಳಿ. ಮತ್ತು ಪುನಃ ಇನ್ನು ಎಕ್ಸ್ಟ್ರಾ ನೀವು ವಾಟ್ರು ಮಿಕ್ಸಿ ಜಾರಿ ತೊಳೆದುಬಿಟ್ಟು ವಾಟ್ರ್ ಏನು ಹಾಕಲಿಕ್ಕೆ ಈ ಇಡ್ಲಿಗೆ ಹೋಗಬೇಡಿ ನೋಡಿ. ಇಷ್ಟು ದಪ್ಪ ಉಂಟು ನೋಡಿ. ಇದನ್ನೀಗ ನಾನು ಲಿಡ್ ಮುಚ್ಚಿ, ಈಗ ನಾನು 6 o'clock ನಾನು ಕಡಿತೇನಲ್ಲ, ನಾಳೆ ಒಂದು 7 o'clock ಹತ್ತಿರ ನಾನು ಇಡ್ಲಿ ಮಾಡ್ತೇನೆ. ಯಾಕಂದರೆ ಚಳಿ ಇರುವಾಗ ನಾವು ಸ್ವಲ್ಪ ಬೇಗ ಹಿಟ್ಟನ್ನು ಕಡಿಬೇಕು. ಇದೇ ರೆಸಿಪಿಯಲ್ಲಿ ದೋಸೆನೂ ಮಾಡ್ಬೋದು. ಈಗ ಮುಚ್ಚಿ ಇಟ್ಟು ನಾನು ನಾಳೆ ಬೆಳಗಾತ ನಿಮಗೆ ಇಡ್ಲಿ ಮಾಡೋದು ಹೇಗೆ ಸಾಫ್ಟ್ ಬಂತಂತ ನಾನು ನಿಮಗೆ, ಎಷ್ಟು ಒಳ್ಳೆ ಫರ್ಮೆಂಟೇಷನ್ ಆಗಿದೆ ಹಿಟ್ಟು ಅಂತಲೂ ಅದನ್ನು ತೋರಿಸ್ತೇನೆ. ನಾಳೆ ಬೆಳಗಾತ ಇಡ್ಲಿ ಮಾಡಿ ನೋಡಿ. ಇಡ್ಲಿ ಬ್ಯಾಟ್ರ್ ನೋಡಿ ಎಷ್ಟು ಒಳ್ಳೆ, ಬೆಳಗಾತಿಗೆ 7 ಗಂಟೆ ಆಯಿತು ನೋಡಿ. ಬ್ಯಾಟ್ರ್ ನೋಡಿ ಎಷ್ಟು ಉಬ್ಬಿ ಮೇಲೆ ಬಂದಿದೆ ನೋಡಿ. ಮತ್ತು ಇದು ತುಂಬ ಉಕ್ಕಿಯೂ ನಾವು ಈಸ್ಟಲ್ಲಿ ಹಾಕಿದ ಕೆಲವೊಮ್ಮೆ ಮೇಲೆ ಬರ್ತದೆ. ಇದಕ್ಕೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೇನೆ. ಈಗ ಸಾಲ್ಟ್ ರಾತ್ರಿ ಕಡಿಯುವಾಗ ಹಾಕಿರಲಿಲ್ಲ, ಈಗ ಸಾಲ್ಟ್ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡುವ. ಹಿಟ್ಟಿಗೆ ಸಾಲ್ಟ್ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ದಪ್ಪ ನೋಡಿ, ಹಿಟ್ಟು ದಪ್ಪವೇ ಇರಬೇಕು, ಆಗ ನಮಗೆ ಇಡ್ಲಿಯು ಸಾಫ್ಟ್ ಆಗ್ತದೆ. ಈ ಥರ ನಾವು ಉಪ್ಪನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ, ನಾನು ಒಂದು ಸೈಡಲ್ಲಿ ಗ್ಯಾಸಲ್ಲಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನು ನಿಮಗೆ ಹೇಳ್ತೇನೆ ನೋಡಿ, ತಟ್ಟೆಗೆ ಎಣ್ಣೆ ಸವರಿ ಇಟ್ಟಿದ್ದೇನೆ. ಇದಕ್ಕೆ ಒಂದೊಂದೇ ಹೆಚ್ಚು ನೀವು ಹಿಟ್ಟು ಹಾಕಬೇಡಿ, ಅದು ಮೇಲೆ ಬರ್ತದೆ ಹಿಟ್ಟು. ಒಂದೊಂದೇ ಸ್ಪೂನ್ ಹಿಟ್ಟು ಹಾಕಿ ಎಲ್ಲ ತಟ್ಟೆಗೂ ನಾನು ಇದೇ ಥರ ಹಿಟ್ಟನ್ನು ಹಾಕ್ತೇನೆ. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ನಾನು ಇದಕ್ಕಿಂತ ಮೊದಲು ಹೇಳಿದ್ದೇನೆ, ಇಡ್ಲಿ ಪಾತ್ರೆಯಲ್ಲಿ ನೀರು ಚೆಂದ ಮಾಡಿ ಕುದಿ ಬರಬೇಕು. ನಾವು ತಟ್ಟೆ ಬೇಯಲಿಕ್ಕೆ ಇಡುವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ತುಂಬ ಚೆನ್ನಾಗಿ ಕುದಿ ಬಂದಿರಬೇಕು. ಆ ಕುದಿ ಬಂದರೆ ಮಾತ್ರ ನಮಗೆ ಅದು ಇಡ್ಲಿ ಕೂಡಲೇ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಗೆ ಇಡ್ಲಿ ಸಾಫ್ಟ್ ಆಗ್ತದೆ. ನಿಮ್ಮ ನೀರು ಕುದಿ ಬರದಿದ್ದರೆ ಇಡ್ಲಿ ಆಗೋದಿಲ್ಲ, ಸಾಫ್ಟ್ ಬರೋದಿಲ್ಲ ನೋಡಿ. ಒಳ್ಳೆ ಹಬೆ ಬರ್ತಾ ಉಂಟು. ಈಗ ನಾವು ಹಿಟ್ಟು ಹಾಕಿಟ್ಟ ತಟ್ಟೆಯನ್ನು ಒಂದೊಂದೇ ತಂದು ನಾನು ಇಡ್ಲಿಯಲ್ಲಿ ಜೋಡಿಸಿಬಿಟ್ಟು ಒಂದು 10 to 12 minutes ನಾನು ಬೇಯಿಸ್ತೇನೆ. 15 minutes ಬೇಯಿಸಬೇಕಾಗಿ ಏನೂ ಇಲ್ಲ, 10-12 minutesಲ್ಲಿಯೂ ಇದು ಬೆಂದಾಗಿರ್ತದೆ. 10-12 minutes ಬಿಟ್ಟು ನಾನು ಈಗ ಇಡ್ಲಿ ನಿಮಗೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಅದು ಸಾಫ್ಟ್ ಕಟ್ ಮಾಡಿ ತೋರಿಸ್ತೇನೆ, ಎಷ್ಟು ಸಾಫ್ಟ್ ಬಂದಿದೆ ಅಂತ. ಮತ್ತು ಇದನ್ನು ಚಟ್ನಿಯಲ್ಲಿ ಸವಿಬೋದು, ಸಾಂಬಾರಲ್ಲಿ ಸವಿಬೋದು. ನಾನು ಇವತ್ತು ಚಟ್ನಿ ಮಾಡಿದ್ದೇನೆ, ಅದೇ ನಿಮಗೆ ಬಿಟ್ಟದ ವಿಷಯ. ನನ್ನ ಮೋಟಿವ್ ಏನಂದರೆ, ನಾನು ನಿಮಗೆ ಈ ಸ್ಪೆಷಲ್ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ನನ್ನ ಮೋಟಿವ್. ಸೊ ನಾನೀಗ ಇದನ್ನು ಬೇಯಿಸಿ ಒಂದು 12 minutesಲ್ಲಿ ಬೇಯಿಸಿ ಹೇಗೆ ಬಂತಂತ ನಾನು ನಿಮಗೆ ತೋರಿಸ್ತೇನೆ. 12 minutes ಆಯಿತು. ಇಡ್ಲಿ ಒಳ್ಳೆ ಸಾಫ್ಟ್ ಆಗಿದೆ ನೋಡಿ, ಎಷ್ಟು ಲಾಯ್ಕಾಗಿದೆ ನೋಡಿ. ಸೈಡೆಲ್ಲ ಬಿಡ್ತದೆ, ಸ್ವಲ್ಪ ತಣಿಬೇಕು ಮಾತ್ರ, ಬಿಸಿಯನ್ನೇ ತೆಗಿಲಿಕ್ಕೆ ಹೋಗಬೇಡಿ ನೋಡಿ. ಕಟ್ ಮಾಡಿ ತೋರಿಸ್ತೇನೆ ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಮ್ಮ ಮನೆಯವರಿಗೆ ಎಲ್ಲರಿಗೂ ಖುಷಿಯೇ ಈ ಇಡ್ಲಿಯಲ್ಲಿ. ನಿಜ, ಎಲ್ಲ ಇಡ್ಲಿಗಿಂತ ಇದೇ ಇಡ್ಲಿ ಸಾಫ್ಟ್ ಆಗೋದಂತ ಹೇಳ್ತಾರೆ. ಸೊ ಇದನ್ನು ನೋಡಿ, ಸೈಡಲ್ಲಿ ಕೈಯಲ್ಲೇ ತೆಗಿಲಿಕ್ಕೆ ಬರ್ತದೆ. ಏನು ಚಾಕು ಸ್ಪೂನು ಏನು ಯೂಸ್ ಮಾಡಬೇಕಾಗಿ ಇಲ್ಲ. ಇದಕ್ಕೆ ತಟ್ಟೆಯು ಕ್ಲೀನ್ ಆಗಿರ್ತದೆ, ತೊಳೆಯೋರಿಗೂ ಏನು ಕಷ್ಟವೂ ಇಲ್ಲ. ತಟ್ಟೆಯಲ್ಲಿ ಹಿಟ್ಟು ಏನು ಹಾಳು ಆಗೋದಿಲ್ಲ. ಇದೇ ಥರ ಎಲ್ಲ ಇಡ್ಲಿಯನ್ನು ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೇನೆ, ಕಟ್ ಮಾಡಿಯೂ ತೋರಿಸಿದೆ. ಈ ರೆಸಿಪಿ ಪುನಃ ಹೇಳ್ತೇನೆ, ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಅದನ್ನು ಸಬ್ಸ್ಕ್ರೈಬ್ ಆಗಿ ಅವರಿಗೂ ನೋಡಲಿಕ್ಕೆ ಹೇಳಿ, ನನಗೆ ಸಪೋರ್ಟ್ ಮಾಡಿ. ನಾನು ಬರುವಾಗ ನೋಡಿ ಇನ್ನೊಂದು ಒಳ್ಳೆ ರೆಸಿಪಿಯನ್ನು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.